ಡಿಕೆ ಸಿಎಂ ಆಗ್ಬೇಕು ಅಂತ ಆಪ್ತರೊಬ್ರು ರಾಜಶ್ಯಾಮಲ ಯಾಗ ಮಾಡಿಸಿದ್ರು ಅಂತ TV9 ಬಳಿ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ 2018ರಲ್ಲಿ ಮೈಲಾರ ಲಿಂಗೇಶ್ವರನ ಕೋಪಕ್ಕೆ ಗುರಿಯಾಗಿದ್ದ ಡಿಕೆ ಶಿವಕುಮಾರ್ ದೋಷ ಪರಿಹಾರ ಮಾಡಿಕೊಂಡು ಸಿಎಂ ಪಟ್ಟಕ್ಕೇರಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ದೈವ ಭಕ್ತ ಶಿವಕುಮಾರ್ ಸಿಎಂ ಆಗಲೆಂದು ಮಾಡದ ಪೂಜೆಗಳಿಲ್ಲ, ಆಲಯದ ದೇವಸ್ಥಾನಗಳಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗಲೆಂದು ಆಪ್ತರೊಬ್ಬರು ರಾಜಶ್ಯಾಮಲ ಯಾಗ ಮಾಡಿಸಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಡಿಕೆ ಆಪ್ತ ಆಂಜನೇಯಲು 5 ಯಾಗ ಮಾಡಿದ್ದಾರೆ. ಕಳೆದ ನವೆಂಬರ್ನಲ್ಲಿ ರಾಜಶ್ಯಾಮಲ ಯಾಗ ಮಾಡಲಾಗಿತ್ತು. ಇದೇ ಯಾಗ ಮಾಡಿಸಿದ ಬಳಿಕವೇ ನೆರೆ ರಾಜ್ಯದ ಚಂದ್ರಬಾಬು ನಾಯ್ಡು, ಕೆಸಿಆರ್, ಜಗನ್, ರೇವಂತ್ ರೆಡ್ಡಿ ಸಿಎಂ ಆಗಿದ್ದಾರೆಂದು ಡಿಕೆ ಆಪ್ತ ಆಂಜನೇಯಲು ತಿಳಿಸಿದ್ದಾರೆ. ಇದು ರಾಜಶ್ಯಾಮಲ ಯಾಗ ಅಂತೇಳಿ ದೇವಿದು ಯಾಗ. ಅಟ್ ಎ ಟೈಮ್ 5 ಯಾಗ ಮಾಡಿದ್ದು. ಸುದರ್ಶನ ಯಾಗ, ಗಣೇಶ ಯಾಗ, ರಾಜಶ್ಯಾಮಲ ಯಾಗ, ಕಂಟಿನ್ಯೂ 5 ಯಾಗ ಒಂದು ಅಟ್ ಎ ಟೈಮ್ ಮಾಡಿದ್ದು. ಅದು ವಿಶೇಷವಾದಂಥ ಯಾಗ. ಅದು ಯಾಗ ಮಾಡಬೇಕಾದ್ರೂ ಕೂಡ ಪವಿತ್ರವಾದಂಥ ಮನುಷ್ಯ ಇರಬೇಕು. ಅದನ್ನು ಮಾಡೋ ಸಂದರ್ಭದಲ್ಲಿ ನಾವು 108 ಡೇಸ್ ಲಿಂಗಾಭಿಷೇಕ ಮಾಡಿ ಆ ಪೂಜೆಗೆ, ಮತ್ತು 109 ಡೇಸಲ್ಲಿ ಕೂತಿದ್ದೀವಿ ಪೂಜೆಗೆ. ನಾವು ನಮ್ಮ ಮಿಸ್ಸಸ್ಸು ನಮ್ಮದೊಂದೇ ಇತ್ತು. ನನ್ನ ಟಾರ್ಗೆಟು ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಕೈಲಿಂದ ಮಾಡಲಿಕ್ಕೆ ಏನಾಗಲ್ಲ, ದೇವ್ರನ್ನ ಬೇಡ್ಕೋಬೇಕು ಅಂತೇಳಿ ದೇವ್ರನ್ನ ನಾವು ಬೇಡ್ಕೊಂಡಿದ್ದೇವೆ. ದೋಷ ಪರಿಹರಿಸಿಕೊಂಡು ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರ ಡಿಕೆ. ದೋಷ ಪರಿಹಾರ ಮಾಡಿಕೊಂಡ ಬಳಿಕವೇ ಡಿಕೆ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ್ದಾರೆಂದು ಹೇಳಲಾಗ್ತಿದೆ. ಏನದು ದೋಷ ಅಂತಂದ್ರೆ 2018ರಲ್ಲಿ ವಿಜಯನಗರದ ಮೈಲಾರ ಲಿಂಗೇಶ್ವರನ ಕೋಪಕ್ಕೆ ಡಿಕೆ ಗುರಿಯಾಗಿದ್ರಂತೆ. ಕಾರಣಿಕ ಕೇಳಲು ಹೋಗಿದ್ದ ಡಿಕೆ ಹೆಲಿಕಾಪ್ಟರ್ ಮೈಲಾರ ಲಿಂಗೇಶ್ವರ ದೇಗುಲ ಮೇಲೆ ಹಾರಾಡಿತ್ತು. ದೇಗುಲದ ಮೇಲೆ ಹೆಲಿಕಾಪ್ಟರ್ ಹಾರಿದ್ರೆ ಅಪಶಕುನ ಎಂಬ ನಂಬಿಕೆ ಇದೆ. ಈ ಹಿಂದೆ ಜನಾರ್ದನ ರೆಡ್ಡಿ ಹೆಲಿಕಾಪ್ಟರ್ ದೇಗುಲದ ಮೇಲೆ ಹಾರಾಡಿತ್ತು. ಇದಾದ ಬಳಿಕ ಜನಾರ್ದನ ರೆಡ್ಡಿ ಸಹ ಸಾಲು ಸಂಕಷ್ಟ ಅನುಭವಿಸಿದ್ರು. ಡಿಕೆ ಕೂಡ ಐಟಿ ಇಡಿ ದಾಳಿ ಎದುರಿಸಿ ಜೈಲುವಾಸ ಅನುಭವಿಸಿದ್ರು. ಹೀಗಾಗಿ ಮತ್ತೆ ಮೈಲಾರಕ್ಕೆ ಭೇಟಿ ನೀಡಿ 2020ರ ಡಿಸೆಂಬರ್ 18ರಂದು ಮೈಲಾರಕ್ಕೆ ಭೇಟಿ ನೀಡಿ ಡಿಕೆ ಪೂಜೆ ಸಲ್ಲಿಸಿದ್ರು. ದೋಷ ಪರಿಹಾರದಿಂದಲೇ ಡಿಕೆಗೆ ಸಿಎಂ ಪಟ್ಟ ಅಂತ ಭಕ್ತರು ಹೇಳ್ತಿದ್ದಾರೆ. ಇನ್ನು ಡಿಕೆ ಶಾಪ ವಿಮೋಚನೆಗಾಗಿ ಭಕ್ತರೊಬ್ಬರು ಮೈಲಾರ ಲಿಂಗೇಶ್ವರನಿಗೆ ಹರಕೆ ಕಟ್ಕೊಂಡಿದ್ರು. ಮಂಡಿ ಸೇವೆ ಮಾಡೋದಾಗಿ ಡಿಕೆ ಅಭಿಮಾನಿ ಹಾವೇರಿಯ ರಾಜು ತಮ್ಮಣ್ಣನವರ ಎಂಬುವರು ಹರಕೆ ಕಟ್ಕೊಂಡಿದ್ರು. ಇದೀಗ ಡಿಕೆ ಸಿಎಂ ಆಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡಿ ಸೇವೆ ಮಾಡಿ ಅಭಿಮಾನಿ ಸೇವೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.